ಸದ್ಯದಲ್ಲೇ ಈಗ ಅಧಿವೇಶನ ನಡೀತಾ ಇದೆ. ಇದರಲ್ಲಿ ತಮಗೂ ಕೂಡ ಅವಕಾಶ ಬೇಕು ಅಂತ ಕೇಳ್ಕೊಂಡಿದ್ರು. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಆಪ್ತರ ಬಗ್ಗೆನೇ ಸದನದಲ್ಲಿ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಹೆಚ್ಚಾಗಿದೆ. ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ರು, ಹೇಗೆಲ್ಲ ನನ್ನನ್ನು ತುಳಿಯೋಕ್ ಸಾಧ್ಯತೆ ಇದೆಯೋ ಹಾಗೆಲ್ಲ ಕೂಡ ತೇಜೋವಧೆ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಇದೆಲ್ಲದ್ರ ಬಗ್ಗೆ ಕೂಡ ಹಿಂದೆ ಹೇಳ್ಕೊಳ್ತಾ ಇದ್ರು. ಬಟ್ ಈಗ ಸದನದಲ್ಲೂ ಕೂಡ ಅವಕಾಶ ಕೇಳಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರ ಬಳಿ. ಇವತ್ತು ಅವಕಾಶ ಸಿಕ್ಕರೆ ಏನೆಲ್ಲ ವಿಚಾರಗಳನ್ನ ಮಾತನಾಡಬಹುದು, ತಮ್ಮ ಮೇಲೆ ವೈಯಕ್ತಿಕ ಜಿದ್ದು ಸಾಧಿಸ್ತಾ ಇದ್ದಾರೆ ಅಂತ ಆರೋಪ ಮಾಡೋ ಸಾಧ್ಯತೆ ಇದೆ. ಗನ್ ಮ್ಯಾನ್ ಹಾಗೂ ಪೊಲೀಸ್ ಭದ್ರತೆ ವಾಪಸ್ ಪಡೆದಿದ್ದಕ್ಕೆ ಬೇಸರ ಹೊರಹಾಕೋ ಸಾಧ್ಯತೆನೂ ಇದೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಅಸಮಾಧಾನ ತೋಡಿಕೊಳ್ಳಬಹುದೇನು ಅಂತ. ನಿನ್ನೆ ಅಷ್ಟೇ ಹೇಳಿದ್ರು, ನನಗೆ ಜೀವ ಭಯ ಇದೆ, ರಕ್ಷಣೆ ಕೊಡಿ ಅಂತ ಮನವಿ ಮಾಡಿಕೊಂಡಿದ್ರು. ಸ್ಪೀಕರ್ ಯುಟಿ ಖಾದರ್ ಅವರಿಗೆ ಬಿಜೆಪಿ ಶಾಸಕ ಮುನಿರತ್ನ ಮನವಿ ಮಾಡಿದ್ರು. ಇವತ್ತು ಸದನದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಡ್ತೀನಿ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಕೂಡ ಹೇಳಿದ್ರು. ಹೀಗಾಗಿ ಇವತ್ತಿನ ಈ ಅವಕಾಶವನ್ನ, ಈ ಸಮಯವನ್ನ ಯಾವ ರೀತಿಯಾಗಿ ಅವ್ರಿಗೆ ಬೇಕಾದಂಗೆ ಸದುಪಯೋಗ ಪಡಿಸ್ಕೊಳ್ಬಹುದು ಮುನಿರತ್ನ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡುವಂತ ಸಾಧ್ಯತೆ ಇದೆ. ಈ ಹನಿ ಟ್ರ್ಯಾಪಲ್ಲಿ ಸಿಕ್ಕಾಕ್ಸಿದವ್ರೆ ಅಂತ ಎಷ್ಟೊಂದು ಸಲ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಅವ್ರ ಮೇಲೆ ಏನೇನು ಆರೋಪಗಳು ಬಂದಿದೆ, ಏನೇನು ಕೇಸಸ್ಗಳಿದೆ ಅದೆಲ್ಲವೂ ಕೂಡ ಷಡ್ಯಂತ್ರ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಕೊಟ್ಟಿರುವಂಥ ಭದ್ರತೆಯನ್ನ ವಾಪಸ್ ಪಡ್ಕೊಂಡಿದ್ದು ತಪ್ಪು ಅಂತ ಬೇಸರ ಹೊರ ಹಾಕಿದ್ರು. ಅದೆಲ್ಲವನ್ನು ಕೂಡ ಅಂದರೆ ತಮ್ಮ ವೈಯಕ್ತಿಕ ವಿಚಾರಗಳನ್ನ ಕೆದಕಿ ಇವತ್ತು ಸದನದಲ್ಲಿ ಮಾತನಾಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇವತ್ತು ಅವರಿಗೆ ಎಷ್ಟು ನಿಮಿಷಗಳ ಅವಕಾಶ ಸಿಗುತ್ತೆ ಅಷ್ಟೊತ್ತು ಕೂಡ ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡುವಂತ ಸಾಧ್ಯತೆ ಇದೆ. ಮೊನ್ನೆ ಅಷ್ಟೇ ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾ ಯಾವ ರೀತಿ ಡಿಕೆ ಶಿವಕುಮಾರ್ ಅವರನ್ನ ವ್ಯಂಗ್ಯವಾಡಿದ್ರು ಅದನ್ನ ಗಮನಿಸ್ತಾ ಇದ್ರಿ. ಗ್ರೇಟ್ ಅಂತೇಳಿ ಪದೇ ಕೂಡ ಅದೇ ಪದವನ್ನ ಒತ್ತಿ ಹೇಳ್ತಾ ಇದ್ರು. ಗ್ರೇಟ್ ಶಿವಕುಮಾರ್, ಡಿಕೆ ಶಿವಕುಮಾರ್ ಗ್ರೇಟರ್ ಬೆಂಗಳೂರು ಮಾಡೋಕೆ ಹೊರಟಿದ್ದಾರೆ, ಹಾಗೆ ಹೀಗೆ ಅಂತ ಒಂದಿಷ್ಟು ಬೆಂಗಳೂರಿನ ಹಿಂದಿನ ಸ್ಥಳದ ಬಗ್ಗೆ, ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳಿದ್ವು, ಏನೇನು ಒತ್ತುವರಿ ಆಯ್ತು ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ರು. ಬಟ್ ಇವತ್ತು ತಮ್ಮ ವೈಯಕ್ತಿಕ ವಿಚಾರಗಳನ್ನೇ ಇಟ್ಕೊಂಡು ಮಾತನಾಡ್ತಾ ಡಿಕೆ ಶಿವಕುಮಾರ್ ಅವರು ನನ್ನ ಮೇಲೆ ಯಾವ ರೀತಿಯಾಗಿ ಷಡ್ಯಂತ್ರ ಮಾಡಿದ್ರು, ಹಾಗೆ ಹೀಗೆ ಅಂತ ಒಂದಷ್ಟು ಆರೋಪಗಳನ್ನ ಮಾಡುವಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಮಾಧ್ಯಮದವರು ಅವ್ರ ಎದುರುಗಡೆ ಯಾವಾಗ ಹೋದ್ರೂ ಕೂಡ ಅವ್ರು ಹೇಳೋದು ಒಂದೇ ಮಾತು, ಡಿಕೆ ಶಿವಕುಮಾರ್ ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ, ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಏನೇನೋ ಮಾಡ್ತಿದ್ದಾರೆ, ನನ್ನ ಮೇಲೆ ಆರೋಪಗಳು ಬರ್ತಿರೋದೆಲ್ಲವೂ ಕೂಡ ಸುಳ್ಳು ಆರೋಪಗಳು ಅಂತ ಹೇಳ್ತಾ ಇದ್ರು. ಇಲ್ಲಿವರೆಗೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾನೆ ಇದ್ರು, ಈಗಲೂ ಕಾನೂನಾತ್ಮಕ ಹೋರಾಟ ಇದೆ. ಬಟ್ ಅವರು ಈಗಲೂ ಬಿಜೆಪಿಯ ಶಾಸಕನೇ. ಸದನದಲ್ಲಿ ಇವತ್ತವರಿಗೆ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಏನೆಲ್ಲ ಮಾತನಾಡಬಹುದು ಅನ್ನುವಂತ ಒಂದು ಪ್ರಶ್ನೆ ಇದೆ. ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ಇವತ್ತು ಡಿಕೆ ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡಬಹುದು. ತಮ್ಮ ವೈಯಕ್ತಿಕ ವಿಚಾರಗಳನ್ನ ಇಟ್ಕೊಂಡು ಪೊಲೀಸ್ ಭದ್ರತೆಯನ್ನ, ಗನ್ ಮ್ಯಾನ್ಗಳನ್ನ ವಾಪಸ್ ಪಡ್ಕೊಂಡ್ರು, ಇದೆಲ್ಲ ಎಷ್ಟು ಸರಿ, ನನ್ನ ಬಗ್ಗೆ ವೈಯಕ್ತಿಕವಾಗಿ ಜಿದ್ದನ್ನ ಸಾಧಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ನಾನು ಒಬ್ಬ ಶಾಸಕನಿಗೆ ಸಿಗಬೇಕಾದಂಥ ಭದ್ರತೆಯಿಂದ ನನ್ನ ಹೇಗೆ ವಂಚಿಸಿದ್ರು ಅದೆಲ್ಲದ್ರ ಬಗ್ಗೆ ಕೂಡ ಇವತ್ತು ಎಳೆಯಾಗಿ ಮುನಿರತ್ನ ಅವರು ಮಾತನಾಡುವಂಥ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವು, ಲೈವ್ ಅಲ್ಲಿ ಜಾಯಿನ್ ಆಗ್ತಾರೆ. ಶಿವಕುಮಾರ್ ಈಗಾಗಲೇ ಪದೇ ಮುನಿರತ್ನ ಅವರು ಮಾಧ್ಯಮಗಳ ಎದುರುಗಡೆ ಹೇಳ್ತಾನೆ ಇದ್ರು, ತಮ್ಮ ವಿರುದ್ಧ ಏನೇ ಆರೋಪ ಬಂದ್ರು ಅದಕ್ಕೆ ಡಿಕೆ ಶಿವಕುಮಾರ್ ಅವ್ರ ಕಡೆನೆ ಬೆಟ್ ಮಾಡಿ ತೋರಿಸ್ತಾ ಇದ್ರು, ಅವರೇ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ. ಇವತ್ತು ಬೇರೆ ಅವರಿಗೆ ಸದನದಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆ ಇದೆ. ಇದೇ ಅವಕಾಶವನ್ನ ಬಳಕೆ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರ ವಿರುದ್ಧನೇ ಮಾತನಾಡೋ ಸಾಧ್ಯತೆ ಇದೆಯಾ? ಮಾತನಾಡಿದ್ರು ಏನೆಲ್ಲ ವಿಚಾರಗಳನ್ನ ಅವ್ರು ಪ್ರಸ್ತಾಪ ಮಾಡಬಹುದು ಅಂತ. ಸೌಖ್ಯ ಹಿಂದೆ ಶಾಸಕರಾಗಿರುವಂಥ ಮುನಿರತ್ನ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಆಪ್ತ ಬಳಗದಲ್ಲೇ ಗುರುತಿಸ್ಕೊಂಡಂಥವ್ರು. ಆದರೆ ಆಪರೇಷನ್ ಕಮಲದ ಮೂಲಕ ಅವರು ಹೊರಗೆ ಹೋಗ್ತಾರೆ. ತದನಂತರ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ. ಆನಂತರದಲ್ಲಿ ಅವರು BJP ಪಕ್ಷಕ್ಕೆ ಸೇರಿದ ನಂತರ ಅವರ ಮೇಲೆ ಬೇರೆ ಬೇರೆ ಪ್ರಕರಣಗಳು ಕೂಡ ಈಗ ದಾಖಲಾಗಿದೆ. ಅತ್ಯಾಚಾರದ ಪ್ರಕರಣ, ಹಾಗೆ ದೌರ್ಜನ್ಯ ಪ್ರಕರಣಗಳು ಕೂಡ ಅವರ ಮೇಲೆ ದಾಖಲಾಗಿದೆ. ಆ ಹಿನ್ನೆಲೆಯಲ್ಲೇ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಮುನಿರತ್ನ ನಿರಂತರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆ ಸದನದಲ್ಲೂ ಕೂಡ ಈ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದರು. ನನಗೆ ಮಾತನಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ನಾನು ಮಾತನಾಡೋದಕ್ಕೆ ಸಾಕಷ್ಟು ವಿಷಯಗಳಿದೆ.
ನನ್ನ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ನಡೀತಾ ಇದೆ, ಕೇಸ್ ಮೇಲೆ ಕೇಸುಗಳನ್ನು ದಾಖಲು ಮಾಡಲಾಗ್ತಾ ಇದೆ, ವೈಯಕ್ತಿಕ ದ್ವೇಷದಿಂದ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಹಾಗಾಗಿ ನನಗೆ ಮಾತನಾಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಆದರೆ ನಾನು ಅದೆಲ್ಲವನ್ನು ಕೂಡ ಇಲ್ಲಿ ಬಹಿರಂಗ ಮಾಡ್ತೇನೆ ಅಂತೇಳಿ ಸ್ಪೀಕರ್ ಯು ಟಿ ಖಾದರ್ ಅವರ ಮುಂದೆ ಪ್ರಸ್ತಾಪವನ್ನು ಮಾಡಿದರು. ಜೊತೆಗೆ ನನಗೆ ಜೀವಕ್ಕೆ ರಕ್ಷಣೆ ಕೂಡ ಕೊಡಬೇಕು, ಜೀವದ ಮೇಲೆ ನನಗೆ ಭಯ ಇದೆ, ನನಗೆ ಥ್ರೆಟ್ ಇದೆ ಅನ್ನುವಂಥ ಆಕ್ರೋಶವನ್ನು ಕೂಡ ಅವರು ಹೊರಹಾಕಿದ್ರು. ಅಲ್ಲಿ ತಮ್ಮ ಆತಂಕವನ್ನು ಕೂಡ ತೋಡ್ಕೊಂಡಿದ್ರು. ಹಾಗಾಗಿ ಸ್ಪೀಕರ್ ಯು ಟಿ ಖಾದರ್ ಅವರು ನಾಳೆ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೇನೆ ಅಂತೇಳಿ ನಿನ್ನೆ ಉತ್ತರವನ್ನು ಕೊಟ್ಟಿದ್ದರು. ಇವತ್ತು ಬಹುತೇಕವಾಗಿ ಅವರಿಗೆ ಸದನದಲ್ಲಿ ಅವಕಾಶ ಸಿಗುವಂಥ ಸಾಧ್ಯತೆಗಳಿದೆ. ಅವಕಾಶ ಸಿಕ್ಕಿದ್ದೇ ಆದರೆ ಅವರು ನೇರವಾಗಿ DCM DK ಶಿವಕುಮಾರ್ ಅವರನ್ನು ಟಾರ್ಗೆಟ್ ಮಾಡಿ ಅವರ ವಿಚಾರಗಳನ್ನು ಸದನದ ಒಳಗಡೆ ಬಹಿರಂಗಪಡಿಸುವಂಥ ಒಂದು ಸಾಧ್ಯತೆಗಳಿದೆ. ಏಕೆ ಬೇರೆ ಬೇರೆ ವಿಚಾರಗಳನ್ನು ಕೂಡ ಅವರು ಮಾತನಾಡೋದಕ್ಕೆ ಈಗಾಗಲೇ ರೆಡಿಯಾಗಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಜೊತೆಗೆ DK ಶಿವಕುಮಾರ್ ಅವರ ಕೆಲವು ವಿಚಾರಗಳನ್ನು, ಹಾಗೆ ಕುಸುಮಾ ಮತ್ತು ಹನುಮಂತರಾಯಪ್ಪ ಅವರ ವಿಚಾರಗಳನ್ನು ಅವರು ಸದನದಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಹಾಗಾಗಿ ಇವತ್ತು ಸದನದಲ್ಲಿ ಮುನಿರತ್ನ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ದೊಡ್ಡ ಮಟ್ಟದ ಸದ್ದುಗದ್ದಲ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾವ ರೀತಿಯಾದಂಥ ಆರೋಪಗಳನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಬಹಳಷ್ಟು ಕುತೂಹಲ ಇದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ. ಒಟ್ನಲ್ಲಿ ಇವತ್ತು ಬಿಜೆಪಿ ಶಾಸಕ ಮುನಿರತ್ನ ಅವರಿಗೆ ಸದನದಲ್ಲಿ ಸಿಗುವಂತ ಅವಕಾಶ ಏನಿರುತ್ತೆ ಮಾತನಾಡೋದಕ್ಕೆ, ಆ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ತಮ್ಮ ವಿರುದ್ಧ ಬಂದಿರುವಂತ ಆರೋಪಗಳು, ಕೇಸ್ಗಳಿರ್ಬೋದು, ಜೊತೆಗೆ DK ಶಿವಕುಮಾರ್ ಅವರು ಅವರ ವಿರುದ್ಧ ವೈಯಕ್ತಿಕವಾಗಿ ಜಿದ್ದು ಸಾಧಿಸ್ತಾ ಇದ್ದಾರೆ ಅಂತ ಏನು ಪದೇ ಪದೇ ಹೇಳ್ತಾ ಇದ್ರು, ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅವರ ವಿಚಾರವನ್ನೇ ಇಟ್ಕೊಂಡು ಇನ್ನೂ ಬೇರೆ ಬೇರೆ ವಿಷಯಗಳನ್ನ ಪ್ರಸ್ತಾಪ ಮಾಡುವಂತ ಒಂದಷ್ಟು ಸಾಧ್ಯತೆ ಕೂಡ ಇದೆ. ಅವರಿಗೆ ಕೊಟ್ಟಂತ ಭದ್ರತೆಯನ್ನು ವಾಪಸ್ ಪಡ್ಕೊಂಡಿದ್ದಿರಬಹುದು, ಅಥವಾ ಅವ್ರ ಕ್ಷೇತ್ರಕ್ಕೆ ಅನುದಾನ ಸಿಗದೆ ಒಂದಷ್ಟು ಕಾಲ ಪ್ರತಿಭಟನೆ ಕೂಡ ಮಾಡಿದ್ರಲ್ಲ. ಹಾಗಾಗಿ ಇಂತಹ ವಿಚಾರಗಳನ್ನೇ ಇಟ್ಕೊಂಡು DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತನಾಡೋ ಸಾಧ್ಯತೆ ಇದೆ. ಅದ್ರ ಜೊತೆಗೆ ಮತ್ತು ಇನ್ನೇನೇನು ವಿಚಾರಗಳನ್ನ ಸೇರಿಸಿ ಮಾತನಾಡ್ತಾರೆ, ಏನು ಪ್ರಸ್ತಾಪ ಮಾಡಬಹುದು ನೋಡೋಣ ಇವತ್ತಿನ ಸದನದಲ್ಲಿ ಏನೇನು ಆಗಬಹುದು ಅಂತ. ಈಗಾಗಲೇ ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಯಾವೆಲ್ಲ ಕೇಸಸ್ಗಳು ದಾಖಲಾಗಿದ್ವು, ಅವ್ರು ಜೈಲಿಗೆ ಹೋಗಿದ್ರು, ಅದಾದ ಬಳಿಕ ಜಾಮೀನು ಪಡ್ಕೊಂಡು ಹೊರಗೆ ಬಂದಿದ್ದಾರೆ, ಅದೆಲ್ಲದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಅದಲ್ಲದೆ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ಅವ್ರ ಮೇಲೆ ಮೊಟ್ಟೆ ಎಸೆತ ಕೂಡ ಆಯಿತು, ಏನೇನೋ ಹಲವಾರು ಬೆಳವಣಿಗೆಗಳಾದವು. ಬಟ್ ಇದೆಲ್ಲದೂ ಕೂಡ ರಾಜಕೀಯ ಷಡ್ಯಂತ್ರ, ನನ್ನ ಮುಖಕ್ಕೆ ಮಸಿ ಬಳಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ, ಹಾಗೆ ಹೀಗೆ ಅಂತ ಮುನಿರತ್ನ ಅವರು ಪದೇ ಪದೇ ಹೇಳ್ತಾನೆ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಸಿಗರು ಕೂಡ ಹೇಳ್ತಾ ಇದ್ರು, ಅವರು ಸಿನಿಮಾ ಕ್ಷೇತ್ರದಲ್ಲೂ ಕೆಲಸ ಮಾಡ್ತಾ ಇರುವಂಥವ್ರು, ಹಾಗಾಗಿ ಏನೇನು ಕತೆ ಬೇಕೋ ಅದೆಲ್ಲದನ್ನು ಹೆಣೆಯುವಂಥ ಚಾಣಾಕ್ಷತನ ಅವ್ರಿಗಿದೆ ಅಂತ ಆರೋಪ ಮಾಡ್ತಾ ಇದ್ರು. ಹಾಗಾಗಿ ಇವತ್ತು ಮುನಿರತ್ನ ಸದನದಲ್ಲಿ ಯಾವ ರೀತಿ ಮಾತನಾಡ್ತಾರೆ, ಅದೇ ಸದ್ಯದ ಕುತೂಹಲ.